ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. 2025ರ 10 ಕೋಟಿ ರೂಪಾಯಿ ಗೆದ್ದವರು ಯಾರು? 2024ರ ವಿಜೇತ ಆಟೋ ಡ್ರೈವರ್ ನಾಸರ್ ಈಗ ಎಲ್ಲಿದ್ದಾರೆ ಹಾಗೂ ಆ ಹಣವನ್ನು ಅವರು ಏನು ಮಾಡಿದ್ರು? ಈ ಎಲ್ಲಾ ಕುತೂಹಲಕಾರಿ ವಿಷಯಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ವಿಡಿಯೋವನ್ನ ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಅದಕ್ಕಿಂತ ಮೊದಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಒತ್ತಿ. ಮೊದಲನೆಯದಾಗಿ ಇತ್ತೀಚೆಗೆ ನಡೆದ ಸಮ್ಮರ್ ಬಂಪರ್ 2025ರ BR102 ಬಗ್ಗೆ ಮಾತಾಡೋಣ. ಕಳೆದ ಏಪ್ರಿಲ್ 2ರಂದು ನಡೆದ ಈ ಲಕ್ಕಿ ಡ್ರಾದಲ್ಲಿ SG 513715 ಅನ್ನೋ ನಂಬರಿಗೆ ಬರೋಬ್ಬರಿ 10 ಕೋಟಿ ರೂಪಾಯಿ ಬಹುಮಾನ ಬಂದಿತ್ತು. ಇಲ್ಲಿರೋ ಅಸಲಿ ಟ್ವಿಸ್ಟ್ ಏನು ಗೊತ್ತಾ? ಈ ಟಿಕೆಟ್ ಮಾರಾಟವಾಗಿದ್ದು ಕೇರಳದ ಪಾಲಕ್ಕಾಡ್ನಲ್ಲಿ. ಆದರೆ ಇಲ್ಲಿರೋ ಮತ್ತೊಂದು ಅಚ್ಚರಿಯ ವಿಷಯ ಅಂದರೆ ಈ ಲಕ್ಕಿ ಡ್ರಾ ಗೆದ್ದವರು ಕೇರಳದವರಲ್ಲ. ಹೌದು, ವರದಿಗಳ ಪ್ರಕಾರ ತಮಿಳುನಾಡಿನ ಸೇಲಂ ಮೂಲದ ವ್ಯಕ್ತಿಯೊಬ್ಬರು ಕೇರಳಕ್ಕೆ ಬಂದಿದ್ದಾಗ ಸುಮ್ಮನೆ ತಮ್ಮ ಅದೃಷ್ಟ ಪರೀಕ್ಷೆ ಮಾಡೋಣ ಅಂತ ಈ ಟಿಕೆಟ್ ತಗೊಂಡಿದ್ರು. ಆದರೆ ಈಗ ನೋಡಿ, ಅವರ ಆ ಒಂದು ನಿರ್ಧಾರದಿಂದ ಅವರು ಬರೋಬ್ಬರಿ 10 ಕೋಟಿ ರೂಪಾಯಿಯ ಒಡೆಯನಾಗಿದ್ದಾರೆ. ಇಷ್ಟೆಲ್ಲ ಆದರೂ ಈ ಕೋಟ್ಯಾಧಿಪತಿಯ ಹೆಸರು ಯಾಕೆ ಗುಪ್ತವಾಗಿದೆ ಗೊತ್ತಾ? ಹೌದು, ಇವರು ತಮ್ಮ ಹೆಸರನ್ನ ಎಲ್ಲಿಯೂ ಬಹಿರಂಗಪಡಿಸಿಲ್ಲ. ಯಾಕೆಂದ್ರೆ ಲಾಟ್ರಿ ಗೆದ್ದ ವಿಷಯ ಗೊತ್ತಾದ ಮೇಲೆ ಸಹಾಯ ಕೇಳಿ ಬರುವವರ ಕಾಟ ತಡೆಯೋಕೆ ಆಗಲ್ಲ ಅನ್ನೋದು ಇವರ ಪ್ಲಾನ್. ಅದಕ್ಕಾಗಿಯೇ ಇವರು ಸೈಲೆಂಟ್ ಆಗಿ ಬ್ಯಾಂಕ್ ಮೂಲಕವೇ ತಮ್ಮ ಹಣವನ್ನ ಪಡೆದಿದ್ದಾರೆ. ನಿಜವಾಗಿಯೂ ಇದು ಇವತ್ತಿನ ಕಾಲಕ್ಕೆ ಒಂದು ಸ್ಮಾರ್ಟ್ ಮೂವ್ ಅಲ್ವಾ? ಈಗ ಸ್ವಲ್ಪ ಹಿಂದಕ್ಕೆ ಹೋಗೋಣ. 2024ರ ಸಮ್ಮರ್ ಬಂಪರ್ ವಿಜೇತ ನಾಸರ್ ಅವರ ಬಗ್ಗೆ ನೀವೆಲ್ಲರೂ ಕೇಳಿರ್ತೀರಾ. ಹಾಗಾದ್ರೆ ಯಾರು ಈ ನಾಸರ್? ಇವರು ಕೇರಳದ ಕಣ್ಣೂರು ಜಿಲ್ಲೆಯ ಆಲಕೋಡ್ನ ನಿವಾಸಿ. ವೃತ್ತಿಯಲ್ಲಿ ಒಬ್ಬ ಸಾಮಾನ್ಯ ಆಟೋ ರಿಕ್ಷಾ ಚಾಲಕ. ಜೀವನ ನಡೆಸೋದೇ ತುಂಬ ಕಷ್ಟವಾಗಿದ್ದ ಆ ಸಮಯದಲ್ಲಿ ಲಾಟ್ರಿ ಡ್ರಾ ನಡೆಯುವ ಕೇವಲ 1 ದಿನ ಮೊದಲು ಇವರು ಆ ಲಕ್ಕಿ ಟಿಕೆಟ್ ತಗೊಂಡಿದ್ರು. ಅದೇ ಇವರ ಜೀವನವನ್ನೇ ಬದಲಿಸಿದ್ದು. ಹಾಗಾದ್ರೆ ಅವತ್ತು ಅವರಿಗೆ ಆ ಅದೃಷ್ಟವನ್ನು ಹೊತ್ತು ತಂದ ಸಂಖ್ಯೆ ಯಾವುದು ಗೊತ್ತಾ? ಅದುವೇ SC 308797. ಹೌದು, ಈ ನಂಬರ್ಗೆ ಬರೋಬ್ಬರಿ 10 ಕೋಟಿ ರೂಪಾಯಿ ಬಹುಮಾನ ಬಂದ ಸುದ್ದಿ ಕೇಳಿದ ಕೂಡಲೇ ಇಡೀ ಊರೇ ಸಂಭ್ರಮಿಸಿತ್ತು. ಒಬ್ಬ ಸಾಮಾನ್ಯ ಆಟೋ ಚಾಲಕನ ಲಕ್ ಹೀಗೆ ಬದಲಾಗಿದ್ದನ್ನು ನೋಡಿ ಎಲ್ಲರೂ ಅಚ್ಚರಿಪಟ್ಟಿದ್ರು. ಈಗ ಎಲ್ಲರ ಮನಸ್ಸಲ್ಲಿರೋ ದೊಡ್ಡ ಪ್ರಶ್ನೆ ಅಂದರೆ, ಬರೋಬ್ಬರಿ 10 ಕೋಟಿ ಗೆದ್ದ ಮೇಲೆ ಈ ಆಟೋ ಡ್ರೈವರ್ ನಾಸರ್ ಈಗ ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ ಅಂತ ಹಲವಾರು ಕೇಳ್ತಾರೆ. ಇಷ್ಟು ದೊಡ್ಡ ಮೊತ್ತದ ಹಣ ಬಂದ ಮೇಲೆ ನಾಸರ್ ಲೈಫ್ ಹೇಗಾಯ್ತು ಅಂತ. ಅದಕ್ಕೆ ಉತ್ತರ ಇಲ್ಲಿದೆ ನೋಡಿ. ನಾಸರ್ ಇವತ್ತಿಗೂ ಅದೇ ಹಳೆಯ ಸರಳ ವ್ಯಕ್ತಿಯಾಗಿಯೇ ಉಳಿದಿದ್ದಾರೆ. ಅವರು ಆ ಹಣದಲ್ಲಿ ಮೊದಲು ಮಾಡಿದ್ದೇನು ಗೊತ್ತಾ? ತಮ್ಮ ಮೇಲಿದ್ದ ಎಲ್ಲ ಸಾಲಗಳನ್ನು ಸಂಪೂರ್ಣವಾಗಿ ತೀರಿಸಿದ್ದಾರೆ. ಅಷ್ಟೇ ಅಲ್ಲ, ಈಗ ತಮ್ಮದೇ ಊರಿನಲ್ಲಿ ಒಂದು ಸುಂದರವಾದ ಸ್ವಂತ ಮನೆಯನ್ನು ಕಟ್ಟಿಸುತ್ತಾ ನೆಮ್ಮದಿಯ ಜೀವನ ನಡೆಸುತ್ತಿದ್ದಾರೆ. ಇನ್ನು ನಾಸರ್ ಅವರ ಬಗ್ಗೆ ಒಂದು ವಿಶೇಷ ವಿಷಯ ಏನಪ್ಪ ಅಂದರೆ, ಅವರು ಕೇವಲ ಆಟೋ ಡ್ರೈವರ್ ಅಷ್ಟೇ ಅಲ್ಲ, ಒಬ್ಬ ಅದ್ಭುತ ಗಾಯಕ ಕೂಡ. ಹೌದು, ಲಾಟ್ರಿ ಗೆದ್ದ ಮೇಲೆ ಇವತ್ತು ಆರ್ಥಿಕವಾಗಿ ಫುಲ್ ಸ್ಟ್ರಾಂಗ್ ಆಗಿರೋ ಅವರು ತಮ್ಮ ನೆಚ್ಚಿನ ಹವ್ಯಾಸಗಳನ್ನು ಅಂದರೆ ಹಾಡೋದನ್ನು ಮುಂದುವರಿಸುತ್ತಾ ತುಂಬ ನೆಮ್ಮದಿಯ ಜೀವನ ನಡೆಸುತ್ತಿದ್ದಾರೆ. ಇದು ನಿಜಕ್ಕೂ ಖುಷಿಯ ವಿಷಯ ಅಲ್ವಾ? ಸ್ನೇಹಿತರೆ, ಒಂದು ಮಾತು ನೆನೆಪಿಡಿ, ಲಾಟ್ರಿ ಗೆಲ್ಲುವುದು ಸುಲಭ ಇರಬಹುದು, ಆದರೆ ಆ ಕೋಟಿಗಟ್ಟಲೆ ಹಣವನ್ನು ಜಾಣತನದಿಂದ ಉಳಿಸಿಕೊಳ್ಳುವುದು ಇದೆಯಲ್ಲ, ಅದು ನಿಜಕ್ಕೂ ದೊಡ್ಡ ಸವಾಲು. ಈ ಹಿಂದೆ ಓಣಂ ಬಂಪರ್ ಗೆದ್ದಿದ್ದ ಅನೂಪ್ ಅವರ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ. ತಮಗೆ ಬಂದ ಫೇಮ್ನಿಂದ ಮತ್ತು ಎಲ್ಲೆಡೆಯಿಂದ ಬರ್ತಿದ್ದ ಹಣದ ಬೇಡಿಕೆಯಿಂದ ಬೇಸತ್ತು
ಅವರು ಒಂದು ಹಂತದಲ್ಲಿ ನನಗೆ ಲಾಟ್ರಿನೇ ಬೇಡವಾಗಿತ್ತು ಅಂತ ಹೇಳಿದ್ರು. ಬಹುಶಃ ಇದೇ ಕಾರಣಕ್ಕೆ ಇವತ್ತಿನ ವಿಜೇತರು ತುಂಬ ಬುದ್ಧಿವಂತಿಕೆಯಿಂದ ತಮ್ಮ ಹೆಸರನ್ನ ಸೀಕ್ರೆಟ್ ಆಗಿ ಇಡ್ತಿದ್ದಾರೆ. ಇದನ್ನೇ ಅಲ್ವಾ ಸ್ಮಾರ್ಟ್ನೆಸ್ ಅನ್ನೋದು. ಇಡೀ ದೇಶವೇ ಕಾಯುತ್ತಿರೋ ಆ ಕ್ಷಣ ಹತ್ತಿರದಲ್ಲಿದೆ. ಬರೋಬ್ಬರಿ 10 ಕೋಟಿ ಬಹುಮಾನದ ಈ 2026ರ ಸಮ್ಮರ್ ಬಂಪರ್ ಲಾಟ್ರಿಯ BR108 ಡ್ರಾ ಇದೇ ಮಾರ್ಚ್ 28, 2026ರಂದು ನಡೆಯಲಿದೆ. ಅಂದು ಸಂಜೆ ಸರಿಯಾಗಿ 2 ಗಂಟೆಗೆ ಆ ಲಕ್ಕಿ ವಿನ್ನಿಂಗ್ ನಂಬರ್ ಯಾವುದು ಅನ್ನೋದು ಜಗತ್ತಿಗೆ ತಿಳಿಯುತ್ತೆ. ಆದರೆ ಅಸಲಿ ಕುತೂಹಲ ಇರೋದೇ ಇಲ್ಲಿ. ಆ ಅದೃಷ್ಟವಂತ ವಿಜೇತರು ಯಾರು ಅನ್ನೋದು ಮಾತ್ರ ಅಷ್ಟು ಬೇಗ ರಿವೀಲ್ ಆಗಲ್ಲ. ಅವರು ಯಾವಾಗ ಹಣವನ್ನು ಕ್ಲೇಮ್ ಮಾಡೋಕೆ ಅಫಿಷಿಯಲ್ ಆಗಿ ಬ್ಯಾಂಕಿಗೆ ಹೆಜ್ಜೆ ಇಡ್ತಾರೋ ಆವತ್ತು ಮಾತ್ರ ಈ ಕೋಟ್ಯಾಧಿಪತಿಯ ಅಸಲಿ ಮುಖ ಜಗತ್ತಿಗೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ಈ ಸಸ್ಪೆನ್ಸ್ ಹೀಗೆ ಇರುತ್ತೆ. ಹಾಗಾದ್ರೆ 2026ರ ಈ ಬಿಗ್ ವಿಜೇತರ ಹೆಸರು ನಮಗೆ ತಿಳಿಯುತ್ತಾ? ನನ್ನ ಅನಿಸಿಕೆ ಪ್ರಕಾರ ಇದು ರಹಸ್ಯವಾಗಿಯೇ ಉಳಿಯುವ ಸಾಧ್ಯತೆ ಹೆಚ್ಚು. ಯಾಕೆಂದ್ರೆ ಕೇರಳ ಲಾಟರಿ ಇಲಾಖೆಯ ನಿಯಮದಂತೆ ವಿಜೇತರು ಬಯಸಿದರೆ ಸರ್ಕಾರ ಅವರ ಹೆಸರನ್ನು ಸೀಕ್ರೆಟ್ ಆಗಿ ಇಡಬಹುದು. ಈಗಾಗಲೇ 2025ರ ವಿಜೇತರು ಕೂಡ ಇದೇ ಹಾದಿ ಹಿಡಿದು ಸೇಫ್ ಆಗಿದ್ದಾರೆ. ಹಾಗಾಗಿ ಈ ಬಾರಿಯ ಸಮ್ಮರ್ ಬಂಪರ್ BR108 ವಿಜೇತರು ಕೂಡ ತಮ್ಮ ಸುರಕ್ಷತೆ ಮತ್ತು ನೆಮ್ಮದಿಯ ದೃಷ್ಟಿಯಿಂದ ತಮ್ಮ ಗುರುತನ್ನು ಮರೆಮಾಚುವ ಸಾಧ್ಯತೆ 90%ರಷ್ಟಿದೆ. ಅಂದ ಹಾಗೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.